ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ NTR ಪಾಪುರಂ ಫ್ರೆಂಡ್ಸ್. ಇವತ್ತು 3 ದಿನದಲ್ಲಿ 5 ಪ್ಲೇಸ್ ಗಳನ್ನ 6,000 ರೂಪಾಯಿ ಬಜೆಟ್ ಅಲ್ಲಿ ಯಾವ ರೀತಿ ಟ್ರಾವೆಲ್ ಮಾಡಬೇಕು, ಅಲ್ಲಿನ ಎಕ್ಸ್ಪೆನ್ಸಸ್ ಏನು, ಬೈ ಟ್ರೈನ್ ಎಕ್ಸ್ಪೆನ್ಸಸ್ ಅಂಡ್ ಫುಡ್ ಎಕ್ಸ್ಪೆನ್ಸಸ್, ಸ್ಟೇ ಎಕ್ಸ್ಪೆನ್ಸಸ್, ಈ ಎಲ್ಲ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ 5 ಸ್ಥಳಗಳನ್ನ ಯಾವ ರೀತಿ 3 ದಿನದಲ್ಲಿ ಕೇವಲ 6,000 ರೂಪಾಯಿ ಬಜೆಟ್ ಅಲ್ಲಿ ಯಾವ ರೀತಿ ಕವರ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಬೆಂಗಳೂರಿಂದ ಹೊರಡುವ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ರಾತ್ರಿ 7 ಗಂಟೆಗೆ ಹೊರಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 11:30 ತ್ರಿವೆಂಡ್ರಮ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿಯಿರಿ. ಅಲ್ಲಿ ಇಳಿದು ಆಟೋ ತಗೊಂಡು ಸೀದಾ ದೇವಸ್ಥಾನ ಹತ್ತಿರ ಹೋದ್ರೆ ಅಲ್ಲಿ 1,500 ರೂಪೀಸ್ಗೆ ಒಳ್ಳೆ ರೂಮ್ ಸಿಗುತ್ತೆ. ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಆಟೋ ತಗೊಂಡು ಅಂಜಮಲೆ ಟೆಂಪಲ್ಗೆ ಹೋಗಿ ಅಲ್ಲಿ ಪಕ್ಕದಲ್ಲಿ ಬೀಚ್ ಚೆನ್ನಾಗಿರುತ್ತೆ. ಬೀಚ್ ಮತ್ತು ಪರಮೇಶ್ವರ ಮುಂದೆ ನಿಂತ್ಕೊಂಡು 1-2 ಫೋಟೋ ತಗೊಂಡು ಮತ್ತೆ ಸೀದಾ ಆಟೋ ತಗೊಂಡು ಸೀದಾ ದೇವಸ್ಥಾನ ಹತ್ರ ರೂಮಿಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಮುಂದೆ ಆದ್ಮೇಲೆ ಫೋಟೋ ತೆಗೆಸ್ಕೊಂಡು ಸೀದಾ ರೂಮಿಗೆ ಊಟ ಮಾಡ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿ ಬೆಳಿಗ್ಗೆ 7 ಗಂಟೆಗೆಲ್ಲ ಚೆಕ್ಔಟ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಬೆಳಿಗ್ಗೆ 11 ಗಂಟೆಗೆಲ್ಲ 11:30 ಕನ್ಯಾಕುಮಾರಿಯಲ್ಲಿ ಲಾಸ್ಟ್ ಅಂತೇಳಿ 1-2 ಫೋಟೋ ತೆಗೆಸ್ಕೊಳ್ಳಿ. ಆಮೇಲೆ ನಿಮ್ಮ ಲಗೇಜ್ನ ಕ್ಲಾಕ್ ರೂಮಲ್ಲಿ ಹಾಕಿ ಅಲ್ಲಿಂದ ಒಂದು 500 ಮೀಟರ್ದಲ್ಲಿರುವ ಬೀಚ್ಗೆ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಅಲ್ಲಿಗೆ ಹೋದ್ರೆ ಗೌರ್ಮೆಂಟ್ ಬೋಟ್ ಸಿಗುತ್ತೆ. ಗೌರ್ಮೆಂಟ್ ಬೋಟ್ ಅಲ್ಲಿ ಆ ಕಡೆಗೆ ತಿರುವನಲ್ಲೂರು ಸ್ಟ್ಯಾಚು ಮತ್ತು ವಿವೇಕಾನಂದ ರಾಕ್ ಮೆಮೋರಿಯಲ್ ಟೆಂಪಲ್ಗೆ ಹೋಗಿ ಮತ್ತೆ ಅಲ್ಲಿ ವಾಕಬಲ್ ಗ್ಲಾಸ್ ಬ್ರಿಡ್ಜ್ ಇರುತ್ತೆ ಫ್ರೆಂಡ್ಸ್, ಅದೆಲ್ಲ ನೋಡಿ 4-5 ಫೋಟೋ ತೆಗೆಸ್ಕೊಂಡು ಮತ್ತೆ ಕೆಳಗಡೆ ಬಂದ್ರೆ ಮಹಾತ್ಮ ಗಾಂಧಿ ಟೌನ್ ಹಾಲ್ ಸಿಗುತ್ತೆ. ಆದ್ಮೇಲೆ ಕನ್ಯಾಕುಮಾರಿ ಅಮ್ಮನವರ ಟೆಂಪಲ್ ಅದ್ಭುತವಾಗಿದೆ. ನಂತರ ಸಂಜೆ ಆ ಟೆಂಪಲ್ ಹಿಂದಗಡೆ ಸನ್ಸೆಟ್ ಅಂತ ತುಂಬಾ ಅದ್ಭುತವಾಗಿರುತ್ತೆ. ನಂತರ ಶಾಪಿಂಗ್ ಬೇಕಾದ್ರೆ ಶಾಪಿಂಗ್ ಮಾಡ್ಕೊಳ್ಳಿ. ನಂತರ ರೈಲ್ವೆ ಸ್ಟೇಷನ್ಗೆ ವಾಪಸ್ ಬನ್ನಿ. 11 ಗಂಟೆಗೆ ರಾಮೇಶ್ವರಂ ಟ್ರೈನ್ ಇರುತ್ತೆ. ಬೆಳಿಗ್ಗೆ 7 ಗಂಟೆಗೆ ರಾಮೇಶ್ವರಂ ಬರ್ತೀರಾ. ಅಲ್ಲಿಂದ ದೇವಸ್ಥಾನ ಹತ್ರ ಆಟೋ ತಗೊಂಡೋದ್ರೆ ದೇವಸ್ಥಾನದ ಬಳಿ ಲಾಕರ್ ರೂಮ್ ಸಿಗುತ್ತೆ. ನಿಮ್ಮ ಲಗೇಜ್ನಲ್ಲಿ ಲಾಕರ್ ರೂಮ್ ಅಲ್ಲಿ ಇಟ್ಬಿಟ್ಟು ಸೀದಾ ಸಮುದ್ರಕ್ಕೆ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಮತ್ತು ಒಳಗಡೆ ಬಂದ್ರೆ 22 ಬಾವಿ ಸಿಗುತ್ತೆ ದೇವಸ್ಥಾನದಲ್ಲಿ, ಅಲ್ಲಿ ಸ್ನಾನ ಮಾಡಿ ನಂತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ದರ್ಶನಕ್ಕೆ ಹೋಗಿ ಬೃಹತ್ ಮಟ್ಟದ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು 1-2 ಫೋಟೋ ತೆಗೆಸ್ಕೊಂಡು ಮತ್ತೆ ತಿರ್ಗಾ ಆಟೋ ತಗೊಂಡು ಧನುಷ್ಕೋಟಿ, ವಿಭೀಷಣ ಪಟ್ಟಾಭಿಷೇಕ ಆದಂತ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ. ಧನುಷ್ಕೋಟಿ ಅಂತೂ ಆ ಕಡೆ ಸಮುದ್ರ ಮಧ್ಯದಾಗ ರಸ್ತೆ ತುಂಬಾ ಅದ್ಭುತವಾಗಿರುತ್ತೆ. ನೋಡ್ಕೊಂಡು 2 ಫೋಟೋ ತೆಗೆಸ್ಕೊಂಡು ಕರೆಕ್ಟ್ 1:15ಗೆ ನಿಮ್ಗೆ ಮಧುರೈಗೆ ಟ್ರೈನ್ ಇರುತ್ತೆ ಫ್ರೆಂಡ್ಸ್. ಮಿಸ್ ಮಾಡದೇನೆ ಅದನ್ನ ಕ್ಯಾಚ್ ಮಾಡ್ವಿ. ಅಲ್ಲಿಂದ ಮಧುರೈ ರೈಲ್ವೆ ಸ್ಟೇಷನ್ ಮಧ್ಯದಲ್ಲಿ ಒಂದು 15 ನಿಮಿಷ ಜರ್ನಿ ನಂತರ ನಿಮ್ಗೆ ಪಂಪನ್ ಬ್ರಿಡ್ಜ್ ಸಿಗುತ್ತೆ. ಇದು ಮಿಸ್ ಮಾಡ್ಕೊಳ್ಳೇಬೇಡಿ, ತುಂಬಾ ಅದ್ಭುತವಾಗಿರುತ್ತೆ. ಸಮುದ್ರದ ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಆ ಕಡೆ ಸಮುದ್ರದ ಅಲೆಗಳು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಧುರೈ ರೈಲ್ವೆ ಸ್ಟೇಷನ್ಗೆ ಬರೋದ್ರೊಳಗೆ ಸಂಜೆ 4:15 ಆಗುತ್ತೆ. ನಿಮ್ ಲಗೇಜ್ಗಳೆಲ್ಲ ಕ್ಲಾಕ್ ರೂಮ್ ಅಲ್ಲಿ ಹಾಕಿ ಮತ್ತೆ ದೇವಸ್ಥಾನ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಮಧುರೈ ಅಮ್ಮನವರ ದೇವಸ್ಥಾನ ಅಂತೂ ತುಂಬಾ ಅದ್ಭುತವಾಗಿದೆ. ಒಳಗಡೆ ಮ್ಯೂಸಿಯಂ ಇರುತ್ತೆ, ನೋಡ್ಕೊಂಡು ಹೊರಗಡೆ ಬಂದು ಫೋಟೋ ತೆಗೆಸ್ಕೊಂಡು ರಾತ್ರಿ 11:15ಗೆ ಬೆಂಗಳೂರಿಗೆ ಟ್ರೈನ್ ಇದೆ ಫ್ರೆಂಡ್ಸ್. ಅಲ್ಲಿ ಬಂದು ಮಲಗಿದ್ರೆ ಬೆಂಗಳೂರು ರೈಲ್ವೆ. ಇಲ್ಲಿಗೆ ಈ ಒಂದು ಜರ್ನಿ ಎಂಡ್ ಆಗುತ್ತೆ. ಬಜೆಟ್ ಮತ್ತು ಟ್ರೈನ್ ಡೀಟೇಲ್ಸ್ಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. Maybe hope you like my video. If you like, please share my video to your groups and please subscribe my channel. If you are watching in Instagram, please follow my account. Okay, ಇದು ಇವತ್ತಿನ ನನ್ನ ಟ್ರಾವೆಲ್ ವ್ಲಾಗ್. ಇನ್ನು ಹೆಚ್ಚಿನ ಟ್ರಾವೆಲ್ ವ್ಲಾಗ್ಸ್ ಅಂಡ್ ಡಿವೋಷನಲ್ ವ್ಲಾಗ್ಸ್ ಆಗಿ ಪ್ಲೀಸ್ subscribe to my NTR ಪಾಪುರಂ channel. We will see you in next video. Thank you so much. Bye bye.